ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡೋಣ. ಈ ಪ್ಲಸ್ ಟ್ಯಾಂಕ್ ಲೀಕ್ ಆಗ್ತಾ ಇದೆ. ಪ್ಲಸ್ ಟ್ಯಾಂಕ್ ಲೀಕ್ ಆಗ್ತಾ ಇದೆ ಅಂದರೆ ವೆಸ್ಟರ್ನ್ ಬೇಷನ್ ಇದು. ವೆಸ್ಟರ್ನ್ ಬೇಷನ್ನಲ್ಲಿ ಪ್ಲಸ್ ಟ್ಯಾಂಕು ಲೀಕ್ ಆಗ್ತಾ ಇದೆ. ನೀರೆಲ್ಲ ಬೇಷನ್ ಒಳಗಡೆ ಹೋಗ್ತಾ ಇದೆ, ನೀರೆಲ್ಲ ಓವರ್ಫ್ಲೋ ಆಗಿಬಿಟ್ಟು. ಅದು ಏನಾಗಿದೆ ಅಂತ ಚೆಕ್ ಮಾಡೋಣ. ಟ್ಯಾಂಕಲ್ಲಿ ವಾಲ್ವು, ಈ ಬ್ಲಾಕ್ ವಾಲ್ ಇದು ಕಾಣಿಸ್ತಾ ಇದೆಯಲ್ಲ, ಇದು ವಾಲ್ವ್ ಟೈಪ್, ಅಂದರೆ ಟ್ಯಾಪಿಂದ ಬರೋದು ವಾಲ್ವ್ ಟೈಪ್. ನೀರು ಕಂಟ್ರೋಲರ್ ನೋಡಿಕೊಂಡು ಆಫ್ ಆಗೋ ಥರ ಇದಿದು. ಇದೇನಾಗ್ತಾ ಇದೆ, ಇವಾಗ ಇದು ಸೈಡಿಗೆ ಬಂದುಬಿಟ್ಟಿದೆ. ಅಂದರೆ ಅಲ್ಲಿ ಗ್ರೂ ಕೊಟ್ಟಿರ್ತಾರೆ, ಆ ಗ್ರೂವಿಂದ ಸೈಡಿಗೆ ಬಂದುಬಿಟ್ಟಿದೆ. ನೋಡಿ ಈ ಥರ ಗ್ರೂ, ಈ ವೈಟ್ ಚಿಕ್ಕದಾಗಿ ಒಂದು ವೈಟ್ ಕಾಣಿಸ್ತಾ ಇದೆಯಲ್ಲ, ಆ ಗ್ರೂ ಅಲ್ಲಿ ಕೂತ್ಕೋಬೇಕು. ಅದೇನಾಗಿದೆ, ಸೈಡಿಗೆ ಬಂದುಬಿಟ್ಟಿದೆ. ಅದು ಯಾವಾಗ ಸೈಡಿಗೆ ಬರುತ್ತೋ ಆವಾಗ ಟ್ಯಾಪ್ ಅನ್ನೋದು ಕ್ಲೋಸ್ ಆಗಲ್ಲ. ಕ್ಲೋಸ್ ಯಾವಾಗ ಆಗಲ್ಲ ಆವಾಗ ನೀರು ಓವರ್ಫ್ಲೋ ಆಗಿಬಿಟ್ಟು ಬೇಷನಲ್ಲಿ ನೀರೆಲ್ಲ ಪ್ಲಸ್ ಟ್ಯಾಂಕ್ನಿಂದ ಓವರ್ಫ್ಲೋ ಆಗಿಬಿಟ್ಟು ಆಚೆಗೆ ನೀರೆಲ್ಲ ಹೋಗ್ಬಿಡ್ತೈತೆ. ಅಂದರೆ ಬೇಷನ್ ಒಳಗಡೆಗೆ ನೀರೆಲ್ಲ ಹೋಗ್ಬಿಡ್ತೈತೆ, ಪ್ಲಸ್ ಟ್ಯಾಂಕ್ ತುಂಬ್ಕೊಂಬಿಟ್ಟು. ನಾನೇನು ಮಾಡಿದ್ದೀನಿ, ಇವಾಗ ಅದೆಲ್ಲ ಕುಣಿಸ್ಬಿಟ್ಟು ನೀಟಾಗಿ ನೋಡಿ. ಇವಾಗ ಇದು ಚೆಕ್ ಮಾಡ್ತಾಯಿದ್ದೀನಿ ಬೇಷನಲ್ಲಿ. ನೋಡಿ ಆವಾಗ ಸ್ಟಾರ್ಟಿಂಗಲ್ಲಿ ಏನೋ ಹೋಗ್ತಾಯಿತ್ತು, ನೀರು ಫುಲ್ ಹೋಗ್ತಾಯಿತ್ತು. ಇವಾಗ ನೋಡಿ ಫುಲ್ ಸ್ಟಾಪ್ ಆಗೋಗಿದೆ ನೀರು. ಇವಾಗ ಫುಲ್ ಸ್ಟಾಪ್ ಆಗೋಗಿದೆ. ಇದಕ್ಕೆ ನಾನು ಮಾಡಿದ್ದಷ್ಟೇ, ಬರೀ ಇದನ್ನು ನಾನು ತೆಗೆದುಬಿಟ್ಟು ನಾನು ಕ್ಲೀನಾಗಿ ಕುಣಿಸ್ಬಿಟ್ಟು ಹಾಕಿದ್ದಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್